ನಮಸ್ಕಾರ ಎಲ್ಲರಿಗೂ. ಶ್ರೀ ಗುರು ಚರಿತ್ರೆಯ 18ನೇ ಅಧ್ಯಾಯಕ್ಕೆ ಸ್ವಾಗತವನ್ನು ಕೋರ್ತಾ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಶಿಷ್ಯೋತ್ತಮನಾದ ನಾಮಧಾರಕನೇ ಕೇಳು. ಭಿಲ್ಲವಡಿ ಗ್ರಾಮದಲ್ಲಿ ಗುಪ್ತವಾಗಿ ಕೆಲವು ದಿನ ವಾಸಿಸುತ್ತಿರುವಾಗಲೇ ಸದ್ಗುರುಗಳಿಗೆ ಪ್ರಕಟವಾಗಲೇಬೇಕಾದಂಥ ಒಂದು ಪ್ರಮೇಯ ಬಂದದ್ದರಿಂದ ಅಲ್ಲಿ ಅವರು ಪ್ರಕಟರಾಗಿ ಬ್ರಾಹ್ಮಣ ಕುಮಾರನಿಗೆ ಆಶೀರ್ವದಿಸಿ ಆ ಸ್ಥಾನದಿಂದ ಮುಂದೆ ಹೊರಟರು. ಶ್ರೀ ಗುರುಗಳು ಮಾರ್ಗ ಮಧ್ಯದಲ್ಲಿ ಅನೇಕ ತೀರ್ಥಕ್ಷೇತ್ರಗಳನ್ನು ಪವಿತ್ರಗೊಳಿಸುತ್ತಾ ದಕ್ಷಿಣದ ಶ್ರೀಕಾಶಿ ಎನಿಸಿದ ವರುಣಾ ಸಂಗಮಕ್ಕೆ ಬಂದರು. ಅಲ್ಲಿಂದ ಮುಂದೆ ಕೃಷ್ಣಾ ತಟಾಕದೊಳಗಿನ ತೀರ್ಥಗಳನ್ನು ಪಾವನಗೊಳಿಸುತ್ತಾ ಪಂಚಗಂಗಾ ಸಂಗಮಕ್ಕೆ ಬಂದರು. ಇದು ಅನುಪಮ ತೀರ್ಥವಾಗಿದ್ದು ಒಳ್ಳೆಯ ಮನೋಹರವಾಗಿರುವುದರಿಂದ ಗುರುಗಳು ಪ್ರಸನ್ನಚಿತ್ತರಾಗಿ 12 ವರ್ಷಗಳ ದೀರ್ಘಾವಧಿಯವರೆಗೆ ಇಲ್ಲಿಯೇ ಉಳಿದುಕೊಂಡರು. ಗುರುಗಳಾದ ನರಸಿಂಹ ಸರಸ್ವತಿ ಯತಿರಾಯರು ಇಲ್ಲಿ ಅಷ್ಟು ದೀರ್ಘಕಾಲದವರೆಗೆ ವಾಸವಾದದ್ದರಿಂದಲೇ ಆ ಕ್ಷೇತ್ರಕ್ಕೆ ನರಸೋಬವಾಡಿ ಎಂದು ಹೆಸರಾಯಿತು. ಈ ಸಂಗಮದಲ್ಲಿ ಕಾಶಿ ಪ್ರಯಾಗ ಕ್ಷೇತ್ರಗಳಿಗೆ ಸಮಾನ ಪುಣ್ಯದಾಯಕವಾದ ಅನೇಕ ಮನೋಹರ ತೀರ್ಥಗಳುಂಟು. ಕುರುವಪುರವು ಕುರುಕ್ಷೇತ್ರಕ್ಕೆ ಸಮಾನವಾದ ಪುಣ್ಯ ಸ್ಥಳವಾದರೂ ಪಂಚಗಂಗಾ ಕೃಷ್ಣಾ ಸಂಗಮ ಸ್ಥಾನವು ಕುರುವಪುರಕ್ಕಿಂತ ಶ್ರೇಷ್ಠವೆಂದು ಎಣಿಸಲ್ಪಡುತ್ತದೆ. ಅಲ್ಲಿಯ ತೀರ್ಥಗಳು ಮಹತ್ವಪೂರಿತವಾದವುಗಳೆಂದರಿತೇ ಶ್ರೀ ಗುರುಗಳು ಅಲ್ಲಿ ವಾಸ ಮಾಡತೊಡಗಿದರು. ಪಂಚಗಂಗೆಯು ಪುರಾಣ ಪ್ರಸಿದ್ಧವಾದ ತೀರ್ಥವಾಗಿದೆ. ಶಿವ, ಭದ್ರಾ, ಭೋಗವತಿ, ಕುಂಭಿ ಹಾಗೂ ಸರಸ್ವತಿ ಈ 5 ನದಿಗಳು ಕೂಡಿ ಪಂಚಗಂಗಾ ಎಂದು ಪವಿತ್ರ ನದಿಯಾಗಿದೆ. ಈ ನದಿಯು ಕೃಷ್ಣೆಗೆ ಸಂಗಮವಾದ ಸ್ಥಳದಲ್ಲಿ ಅಮರಪುರವೆಂಬ ಗ್ರಾಮವಿದೆ. ಪ್ರಯಾಗ ಸಂಗಮದಂತೆ ಇದು ಫಲದಾಯಕ ಕ್ಷೇತ್ರವೆನಿಸಿದೆ. ಇಲ್ಲಿ ಔದುಂಬರ ವೃಕ್ಷವು ಅಮರೇಶ್ವರ ದೇವಸ್ಥಾನವೂ ಇರುತ್ತದೆ. ಅಮರೇಶ್ವರನ ಸನ್ನಿಧಿಯಲ್ಲಿ 64 ಜನ ಯೋಗಿನಿಯರಿರುವರು. ಇಲ್ಲಿಯೇ ಶಕ್ತಿ ತೀರ್ಥವಿದೆ. ಅಮರೇಶ್ವರ ಲಿಂಗವು ವಿಶ್ವನಾಥನೆಂದು, ಅಲ್ಲಿಯ ಸಂಗಮ ಸ್ಥಾನವು ಪ್ರಯಾಗದಲ್ಲಿ ಮಾಘ ಸ್ನಾನ ಮಾಡುವುದಕ್ಕಿಂತ ಹೆಚ್ಚಿನ ಫಲದಾಯಕವೆಂದೂ ತಿಳಿಯಲ್ಪಡುತ್ತದೆ. ಈ ಸಂಗಮ ಸ್ಥಾನದಲ್ಲಿ ಎಷ್ಟೋ ತೀರ್ಥಗಳಿವೆ. ಕೃಷ್ಣೆಯು ಪಶ್ಚಿಮಾಭಿಮುಖವಾಗಿ ಹರಿಯುವಲ್ಲಿ ಶುಕ್ರ ತೀರ್ಥವಿದೆ. ಔದುಂಬರ ಸನ್ನಿಧಿಯಲ್ಲಿ ಪಾಪನಾಶಿ, ಕಾಮತೀರ್ಥ ಹಾಗೂ ಸಿದ್ಧವರದ ತೀರ್ಥಗಳೆಂಬ ಹೆಸರಿನ 3 ತೀರ್ಥಗಳಿವೆ. ಅಲ್ಲಿಂದ ಮುಂದೆ ಶಕ್ತಿ ತೀರ್ಥ, ಅಮರತೀರ್ಥ, ಕೋಟಿ ತೀರ್ಥಗಳಿರುವವು. ಕೃಷ್ಣೆ ಹಾಗೂ ವೇಣಿ ನದಿಗಳು ಪಂಚಗಂಗೆಯ 5 ನದಿಗಳೂ ಕೂಡಿ ಇಲ್ಲಿ 7 ನದಿಗಳ ಸಮಾಗಮವಾದುದರಿಂದ ಇಲ್ಲಿಯ ಮಹಿಮೆ ಹೆಚ್ಚಿನದಾಗಿದೆ. ಈ ಸ್ಥಾನವು ಸಿದ್ಧಸ್ಥಾನವೆನಿಸಿದೆ. ಅದಕ್ಕಾಗಿಯೇ ಶ್ರೀ ಗುರುಗಳು ಇಲ್ಲಿ 12 ವರ್ಷಗಳವರೆಗೆ ಪ್ರಕಟರಾಗಿಯೇ ಉಳಿದರು. ಹೀಗೆ ಇರುತ್ತಾ ಇರಲು ಒಂದು ದಿನ ಶ್ರೀ ಗುರುಗಳು ಭಿಕ್ಷಾರ್ಥವಾಗಿ ಅಮರಪುರದಲ್ಲಿಯ ಒಬ್ಬ ಬ್ರಾಹ್ಮಣನ ಮನೆಗೆ ಹೋದರು. ಆ ಬ್ರಾಹ್ಮಣನು ಸಾತ್ವಿಕನೂ ಸುಶೀಲನೂ ಆಗಿದ್ದು ಬಡತನದಲ್ಲಿಯೇ ಕಾಲಕ್ಷೇಪ ಮಾಡುತ್ತಿದ್ದನು. ಅವನು ತನ್ನ ಮನೆಯ ಅಂಗಳದಲ್ಲಿ ಒಂದು ಚಳ್ಳವರೆಯ ಬಳ್ಳಿಯನ್ನು ಬೆಳೆಸಿದ್ದನು. ಅದರ ಕಾಯಿ ಬೀಜಗಳಿಂದಲೇ ಆ ಬ್ರಾಹ್ಮಣ ಕುಟುಂಬದ ಉದರ ನಿರ್ವಹಣೆಯು ತೊಂದರೆ ಇಲ್ಲದೆ ಸಾಗುತ್ತಿತ್ತು. ಶ್ರೀ ಗುರುಗಳು ಆ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋದಾಗ ಆತನು ಗುರುಗಳನ್ನು ಅತ್ಯಂತ ಆದರದಿಂದ ಮನೆಯೊಳಗೆ ಸ್ವಾಗತಿಸಿ ಅತಿಥಿಯ ಪಾದಪೂಜೆ ಮಾಡಿ ಸತ್ಕರಿಸಿದನು ಮತ್ತು ಚಳ್ಳವರೆಯ ಉಸುಳಿಯೊಂದಿಗೆ ಭಿಕ್ಷೆಯ ನೈವೇದ್ಯವನ್ನು ಶ್ರೀಗಳವರಿಗೆ ಸಮರ್ಪಿಸಿದನು. ಬ್ರಾಹ್ಮಣನು ನೀಡಿದಂತಹ ಭಿಕ್ಷಾಭೋಜನದಿಂದ ಶ್ರೀಗಳವರು ಸಂತುಷ್ಟರಾದರು ಮತ್ತು ಆ ಬ್ರಾಹ್ಮಣನಿಗೆ ಆಶೀರ್ವದಿಸುತ್ತಾ, ಬ್ರಾಹ್ಮಣನೇ, ಇಂದಿಗೆ ನಿನ್ನ ದಾರಿದ್ರ್ಯವು ಇಂಗಿತು, ನೀನಿನ್ನೂ ಸಿರಿವಂತನಾಗಿ ಸುಖದಿಂದ ಬಾಳು ಎಂದು ವರವಾಕ್ಯ ನುಡಿದು ಅಲ್ಲಿಂದ ಹೊರಬಂದರು. ಅವನ ಮನೆಯ ಅಂಗಳಕ್ಕೆ ಬಂದೊಡನೆಯೇ ಅಂಗಳದಲ್ಲಿ ಚೆಲ್ಲುವರಿದು ಹಬ್ಬಿದಂತಹ ಅವರೆಯ ಬಳ್ಳಿಯನ್ನು ನೋಡಿದರು ಹಾಗೂ ಅದರ ಬೊಡ್ಡೆಯನ್ನು ಮುರಿದೊಗೆದು ತಾವಿರುವ ಸ್ಥಳಕ್ಕೆ ಹೊರಟು ಹೋದರು. ಮುಂದೆ ಸ್ವಲ್ಪ ಹೊತ್ತಿನ ನಂತರ ಯಾವುದೋ ಕೆಲಸದ ನಿಮಿತ್ತವಾಗಿ ಅಂಗಳಕ್ಕೆ ಬಂದ ಆ ಬ್ರಾಹ್ಮಣನ ಮಡದಿಯು ಅವರೆಯ ಬಳ್ಳಿಯು ಬೊಡ್ಡೆಯಿಂದ ಮುರಿದು ತುಂಡಾಗಿ ಬಿದ್ದಿರುವುದನ್ನು ಗಮನಿಸಿ ತುಂಬ ವ್ಯಥೆಪಟ್ಟಳು ಹಾಗೂ ರಂಪಾಟವನ್ನು ಮಾಡಿ ಅಳತೊಡಗಿದಳು. ಅವಳ ಧ್ವನಿಯನ್ನು ಕೇಳಿ ಗಂಡ ಹಾಗೂ ಮಕ್ಕಳೆಲ್ಲರೂ ಹೊರಬಂದು ನೋಡಿದರು. ಅವರೆಯ ಬಳ್ಳಿಯು ಬೊಡ್ಡೆಯಿಂದ ಬೇರೆಯಾಗಿ ತುಂಡರಿಸಿ ಬಿದ್ದಿತ್ತು. ನಮ್ಮ ಮನೆಗೆ ಭಿಕ್ಷೆಗೆ ಬಂದ ಯತಿಯೇ ಈ ದುಷ್ಕಾರ್ಯ ಮಾಡಿ ಹೋದನೆಂದು ಅವಳು ಎಲ್ಲರಿಗೂ ಹೇಳುತ್ತಾ ಗುರುಗಳನ್ನು ದೂಷಿಸತೊಡಗಿದಳು. ಉಪಜೀವನಕ್ಕೆ ಮಾರ್ಗವಾಗಿದ್ದ ಅವರೆಯ ಬಳ್ಳಿಯು ನಾಶವಾಗಿ ಹೋದ್ದರಿಂದ ಹುಡುಗರೆಲ್ಲರೂ ದೊಡ್ಡ ಧ್ವನಿಯಿಂದ ಅಳತೊಡಗಿದವು. ಆಗ ಆ ಬ್ರಾಹ್ಮಣನು ಮಾತ್ರ ಗುರುಗಳಿಗೆ ದೋಷವನ್ನು ಕೊಡದೆ, ನಮ್ಮ ಪ್ರಾರಬ್ಧದಲ್ಲಿ ಎಷ್ಟಿತ್ತೋ ಅಷ್ಟಾಯಿತು, ಅದಕ್ಕೇಕೆ ಸುಮ್ಮನೆ ರಂಪಾಟ ಮಾಡಿ ಇನ್ನೊಬ್ಬರಿಗೆ ಅಪವಾದ ಕೊಡುವಿ ಎಂದು ಹೆಂಡತಿಗೆ ಸಮಾಧಾನವನ್ನು ಹೇಳಿ ಒಳಗೆ ಕಳುಹಿಸಿದನು.
ಮತ್ತು ಮುರಿದು ಹೋದಂತಹ ಬಳ್ಳಿಯನ್ನೆಲ್ಲ ಹೊತ್ತೊಯ್ದು ನದಿಯ ಸಂಗಮದಲ್ಲಿ ಎಸೆದು ಮನೆಗೆ ಬಂದನು. ಮುರಿದು ಹೋದ ಅವರೆಯ ಬಳ್ಳಿಯ ಬೊಡ್ಡೆಯು ಗೂಟದಂತೆ ಮೇಲೆ ಹಾಯ್ದು ನಿಂತಿದ್ದಿತು. ಅದನ್ನು ಅಗಿದು ಚೆಲ್ಲಬೇಕೆಂಬ ಉದ್ದೇಶದಿಂದ ಬ್ರಾಹ್ಮಣನು ಒಳಗೆ ಹೋಗಿ ಗುದ್ದಲಿಯನ್ನು ತಂದನು. ಒಂದೆರಡು ಗುದ್ದಲಿಯ ಏಟು ಹಾಕುತ್ತಿರುವಾಗಲೇ ನೆಲದಲ್ಲಿಂದ ಠಣ್ ಠಣ್ ಎಂಬ ಶಬ್ದವಾಗತೊಡಗಿತು. ವಿಸ್ಮಯಗೊಂಡಂತಹ ಬ್ರಾಹ್ಮಣನು ಇದೇನಿರಬಹುದು ಎಂದು ಕುತೂಹಲದಿಂದ ಅದನ್ನು ಅಗೆದು ನೋಡಲು ಬಳ್ಳಿಯ ಬೇರಿನ ಕೆಳಭಾಗದ ಭೂಮಿಯಲ್ಲಿ ಸಂಪೂರ್ಣ ಹೊನ್ನಿನಿಂದ ತುಂಬಿದ ಒಂದು ತಾಮ್ರದ ಕೊಡವಿದ್ದಿತು. ಅದನ್ನು ಕಂಡಂತಹ ಬ್ರಾಹ್ಮಣನಿಗೆ ಅತ್ಯಾನಂದವಾಯಿತು. ಕೂಡಲೇ ಆ ಕೊಡವನ್ನು ಎತ್ತಿಕೊಂಡು ಮನೆಯೊಳಗೆ ಒಯ್ದನು. ಅಷ್ಟೊಂದು ಬಂಗಾರವನ್ನು ಕಣ್ಣಿನಿಂದ ನೋಡಿದ ಆತನ ಹೆಂಡತಿಯು, ಸ್ವಾಮಿ, ಇದೇನು, ಇಷ್ಟೊಂದು ದ್ರವ್ಯ ಎಲ್ಲಿದ್ದಿತು ಎಂದು ವಿಸ್ಮಯ ಆನಂದಗಳಿಂದ ಪ್ರಶ್ನೆ ಮಾಡಿದಳು. ಅದಕ್ಕೆ ಆ ಬ್ರಾಹ್ಮಣ, ಇದು ನಮ್ಮಿಂದ ಭಿಕ್ಷೆ ಸ್ವೀಕರಿಸಿ ಹೋದ ಯತಿರಾಯನು ಕೊಟ್ಟ ಪ್ರಸಾದವು. ಅವರೆಯ ಬಳ್ಳಿಯ ಕೆಳಗೆ ಇದನ್ನು ಹೂಳಲಾಗಿತ್ತು. ಆ ಯತೀಶ್ವರನು ಅವರೆಯ ಬಳ್ಳಿಯನ್ನು ಮುರಿದೊಗೆದು ಇದನ್ನು ನಮಗೆ ತೋರಿಸಿಕೊಟ್ಟನು ಎಂದು ಹೇಳಿದಳು. ನಂತರ ಆ ದಂಪತಿಗಳಿರುವರು ಈತನು ಸಾಮಾನ್ಯ ಯೋಗಿಯಲ್ಲವೆಂದು, ಪ್ರತ್ಯಕ್ಷ ಪರಶಿವನ ಅವತಾರವೆಂದೂ ಕೊಂಡಾಡುತ್ತಾ ಗುರುಗಳನ್ನು ಹುಡುಕುತ್ತಾ ಅವರು ವಾಸವಾಗಿದ್ದ ಔದುಂಬರ ವೃಕ್ಷಕ್ಕೆ ಬಂದರು ಮತ್ತು ಶ್ರೀಗಳವರಿಗೆ ಅತಿ ಭಕ್ತಿಯಿಂದ ನಮಸ್ಕರಿಸಿ ನಡೆದ ಸಂಗತಿಯನ್ನೆಲ್ಲ ಅವರಿಗೆ ತಿಳಿಸಿ, ಇದು ನಿಮ್ಮ ಕೃಪೆ ಗುರುದೇವ ಎಂದು ನುಡಿಯುತ್ತಾ ದೀರ್ಘದಂಡ ನಮಸ್ಕಾರ ಮಾಡಿದರು. ಶ್ರೀಗಳು ಆ ಬ್ರಾಹ್ಮಣ ದಂಪತಿಗಳಿಗೆ ಆಶೀರ್ವದಿಸಿ, ಬ್ರಾಹ್ಮಣನೇ, ಸಾತ್ವಿಕನಾದ ನಿನ್ನ ದಾರಿದ್ರ್ಯ ನಾಶಕ್ಕಾಗಿಯೇ ನಾವು ಈ ಉಪಾಯವನ್ನು ಕೈಗೊಳ್ಳಬೇಕಾಯಿತು. ನಿಮಗೆ ದ್ರವ್ಯ ಸಿಕ್ಕ ವಾರ್ತೆಯನ್ನು ಯಾರೆದುರೂ ಪ್ರಕಟ ಮಾಡಬೇಡಿರಿ. ಅದು ಮತ್ತೆ ನಮ್ಮನ್ನು ಪ್ರಸಿದ್ಧಿಗೆ ತರಲು ಕಾರಣವಾಗುತ್ತದೆ. ಒಂದು ವೇಳೆ ನೀವೇನಾದರೂ ಹಾಗೆ ನಮ್ಮನ್ನು ಪ್ರಸಿದ್ಧಿಸಿದರೆ ನಿಮಗೆ ಸಿಕ್ಕ ಲಕ್ಷ್ಮಿಯು ಕೊನೆಯವರೆಗೂ ನಿಮ್ಮ ಮನೆಯಲ್ಲಿ ಬಾಳಲಾರಳು, ಎಚ್ಚರಿಕೆ ಎಂದು ಹೇಳಿ ಕಳಿಸಿಕೊಟ್ಟರು. ನಾಮಧಾರಕ, ಹೀಗೆ ಗುರು ಕೃಪೆಯು ವಿಚಿತ್ರವಾಗಿರುತ್ತದೆ. ದೈವಹೀನನಾದವನು ಶ್ರೀ ಗುರುವನ್ನು ಆಶ್ರಯಿಸಬೇಕು. ಅಂದರೆ ಗುರು ಕೃಪೆಯಿಂದಾಗಿ ಆತನ ದಾರಿದ್ರ್ಯವೆಲ್ಲವೂ ಇಂಗಿ ಹೋಗಿ ಅಖಂಡ ಸುಖವು ಪ್ರಾಪ್ತವಾಗುತ್ತದೆ. ಹೀಗೆಂದು ಸಿದ್ಧಮುನಿಯು ನಾಮಧಾರಕನಿಗೆ ಗುರು ಕೃಪೆಯ ಮಹಿಮೆಯ ಕಥೆಯನ್ನು ಹೇಳಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 18ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.